ಸಿರಾ ತಾಲೂಕಿನ ಪರಿಶಿಷ್ಟ ಜಾತಿಯ ಮಾದಿಗ ಜನಾಂಗದ ನನ್ನ ಹಿರಿಯ ಕಿರಿಯ ಬಂಧುಗಳೇ, ತಮ್ಮಲ್ಲಿ ಈ ಮುಖಾಂತರ ನನ್ನ ಮನವಿ ಏನಂದರೆ, ಬಹಳ ವರ್ಷಗಳಿಂದ ಅಂದರೆ 1980ರಿಂದ ಕರ್ನಾಟಕದ ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕರಾದ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ನೇತೃತ್ವದಲ್ಲಿ ಪರಿಶಿಷ್ಟ ಜಾತಿಯ ಎಲ್ಲ ಜನರಿಗೆ ಸೇರಲ್ಪಡ್ತಕ್ಕಂಥ ಎಲ್ಲ ಜಾತಿ ಜನಾಂಗದವರಿಗೆ ಅವರವರ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ABCD ವರ್ಗೀಕರಣವನ್ನು ಮಾಡಿ ಎನ್ನುವಂಥ ಕೂಗನ್ನು 1980ರಿಂದಲೂ ಕರ್ನಾಟಕದಾದ್ಯಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೋರಾಟ ಮಾಡ್ಕೊಬಂತು. ಕೊನೆಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಹೋರಾಟವಲ್ಲದೆ ಅದರ ಅಡಿನಲ್ಲೇ ಬರ್ತಕ್ಕಂಥ ಕರ್ನಾಟಕ ಡಾಕ್ಟರ್ BR ಅಭಿಮಾನಿ ಸಂಘ, ದಲಿತ ಸೇನೆ ಮತ್ತು ಮಾದಿಗ ದಂಡೋರ ಎಂಬ ಹೆಸರಿನಲ್ಲಿ ಅನೇಕ ರೀತಿಯ ವಿವಿಧ ರೀತಿಯ ಚಳವಳಿಗಳನ್ನು ಹೋರಾಟಗಳನ್ನು ಮಾಡಿದರೂ ಸಹ ಪರಿಶಿಷ್ಟ ಜಾತಿಯ ಕೆಲವೊಂದು ಜನಾಂಗಗಳು ರಾಜಕಾರಣಿಗಳ ಮಾತುಗಳನ್ನು ಕೇಳಿ ನಮಗೆ ಅನ್ಯಾಯ ಆಗ್ತದೆ, ಮೀಸಲಾತಿ ವರ್ಗೀಕರಣ ಆಗೋದು ಬೇಡ ಎನ್ನುವಂಥ ಹೋರಾಟಗಳನ್ನು ಸಹ ಚಳವಳಿಗಳನ್ನು ಅವರೂ ಮಾಡಿದರು. ಅವ್ರಿಗೆ ಕೊನೆಗೆ ಎರವಾಗಿ ವರ್ತಾ ಇರ್ಬೋದು, ಬೋವಿ ಇರ್ಬೋದು, ಲಂಬಾಣಿ ಇರ್ಬೋದು ಮತ್ತು ಛಲವಾದಿ, ನಮ್ಮ ಸಹೋದರ ಜಾತಿಯವರೇ ಆದಂಥ ಛಲವಾದಿ ವಲಯರು ಅವರು ಸಹ ಈ ಹೋರಾಟಗಳಲ್ಲಿ ನಮ್ಮ ಹೋರಾಟದ ವಿರುದ್ಧವಾಗಿದ್ದಂಥವ್ರೆ. ಈಗ ಕ್ರಮೇಣವಾಗಿ ಅವರಿಗೆ ಎರವಾಯಿತು. ಈ ಜನಸಂಖ್ಯೆಗೆ ಅನುಗುಣವಾಗಿ ಎಲ್ರಿಗೂ ಸಹ ಅವರವರ ಪಾಲು ದೊರೀತದೆ ಎನ್ನುವಂಥ ವಿಚಾರ ಗೊತ್ತಾಗಿ ಈಗ ತಟಸ್ಥರಾಗಿದ್ದಾರೆ ಅಂತ ನನಗಾದರೂ ಕಾಣ್ತದೆ. ಬಂಧುಗಳೇ, ಈ ಎಲ್ಲ ಹೋರಾಟಗಳ ಪ್ರತಿಫಲವಾಗಿ ಕಳೆದ ಸುಮಾರು ತಿಂಗಳ ಸಮೀಪದಲ್ಲಿ ಸುಪ್ರೀಂ ಕೋರ್ಟ್ಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದರು. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಇದ್ರದ್ದೊಂದು ತಡೆ ಇದೆ ಅಂತ ಇವರಿಗೆ ಅದರ ಜಾರಿ ಆಗಲಿಕ್ಕೆ ವಿಳಂಬ ಆಗಿತ್ತು. ಈಗ ಸುಪ್ರೀಂ ಕೋರ್ಟ್ ಈಗಾಗಲೇ ಹೇಳಿರೋ ಪ್ರಕಾರ ಕರ್ನಾಟಕ ರಾಜ್ಯದ 30 ರಾಜ್ಯಗಳಲ್ಲೂ ಸಹ ಆಯಾ ರಾಜ್ಯಗಳೇ ಜಾತಿ ಜನಗಣತಿಗೆ ಅನುಗುಣವಾಗಿ ಪರಿಶಿಷ್ಟ ಜಾತಿಯವರಿಗೆ ಮೀಸಲಾತಿಯನ್ನು ಕೊಡಬಹುದು, ಇದರಲ್ಲಿ ಯಾವುದೇ ನಮ್ಮ ಅಡ್ಡಿ ಆತಂಕ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಜೊತೆಗೆ ಪರಿಶಿಷ್ಟ ಜಾತಿಯಲ್ಲಿನ ಕೆನೆಪದ್ರವೂ ಸಹ ಆಗಬೇಕಾಗ್ತದೆ. ಅಂದರೆ ಪರಿಶಿಷ್ಟ ಜಾತಿಯಲ್ಲೇ ಈವರೆಗೆ ಈಗಾಗಲೇ 3-4 ತಲೆಮಾರು ಏನು ಸವಲತ್ತನ್ನು ಪಡೆದಿದ್ದಾರೆ ಅವರನ್ನು ಕೇವಲ ಸವಲತ್ತಿನಿಂದ ಹೊರಗಿಟ್ಟು ಪರಿಶಿಷ್ಟ ಜಾತಿಯಲ್ಲೇ ಗುರುತಿಸಲಿ. ಅದು ರಾಜಕೀಯ ಕ್ಷೇತ್ರ ಇರ್ಬೋದು, ಸರ್ಕಾರಿ ಹುದ್ದೆಗಳಿರ್ಬೋದು. ಯಾರು ಯಾವ ಹುದ್ದೆಗಳನ್ನು ಪಡೆದೇ ಇರತಕ್ಕಂಥ ವರ್ಗ ಇದೆ, ವಿದ್ಯಾವಂತರಿದ್ದಾರೆ, ನಿರುದ್ಯೋಗಿಗಳಾಗಿದ್ದಾರೆ, ಅವರಿಗೆ ಈ ಕೆಳಪದರದಿಂದ ಒಂದು ಉತ್ತಮವಾದ ಭವಿಷ್ಯ ಸಿಗುತ್ತೆ, ಅವಕಾಶ ಆಗುತ್ತೆ. ಅಂಬೇಡ್ಕರ್ ಜಿಯವರು ಹೇಳಿರೋ ಪ್ರಕಾರ ಉಂಡವನೇ ಉಣ್ತಕ್ಕಂಥದ್ದಲ್ಲ, ಅದು ಸಮಾನರಿಗೂ ಸಮಪಾಲು ಸಮಬಾಳು ಅನ್ನೋ ರೀತಿ ಎಲ್ರಿಗೂ ದಕ್ಕಬೇಕಾಗ್ತದೆ. ಆ ಕೆಲಸವನ್ನು ಪರಿಶಿಷ್ಟ ಜಾತಿಯಲ್ಲಿನ ಏನು ಸವಲತ್ತುಗಳನ್ನು ಪಡ್ಕೊಂಡಿದ್ದಾರೆ ತಮ್ಮ ಕೌಟುಂಬಿಕವಾಗಿ ಅವರು
ತ್ಯಾಗವನ್ನು ಮಾಡಬೇಕಾಗ್ತದೆ. ನಮ್ಮ ಹಿಂದೆ ಇರ್ತಕ್ಕಂಥ ಗ್ರಾಮೀಣ ಪ್ರದೇಶದಲ್ಲಿ ಬರವೇ ಇರತಕ್ಕಂಥವರು ಭಾಳ ಇರ್ತಕ್ಕಂಥದ್ದು ಜನ ಇದ್ದಾರೆ. ಅವರಿಗೆ ನೀವು ಸಲಹೆಗಳನ್ನು ಕೊಟ್ಟು ಅವಕಾಶಗಳನ್ನು ಮಾಡಿಸ್ಕೊಳ್ಬೇಕಾಗ್ತದೆ. ಆ ವಿಚಾರವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಇನ್ನೂ ಸಹ ಯಾಕೋ ತಟಸ್ಥ ಧೋರಣೆಯನ್ನು ಅನುಸರಿಸ್ತಾ ಇದೆ. ಇವತ್ತು ಕಳೆದ 23ನೇ ಸಾಲಿನಲ್ಲಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿತ್ತು, ಒಳ ಮೀಸಲಾತಿಯನ್ನು ನಾವು ಯಥಾವತ್ತಾಗಿ ಜಾರಿ ಮಾಡ್ತೀವಿ ಅಂತ. ಸುಮಾರು 30 ವಿಧಾನ ಮಂಡಲಗಳ ಅಧಿವೇಶನ ಆಗಿದೆ. ಎಲ್ಲೂ ಸಹ ಯಾರೋ ಒಬ್ಬ ಮಂತ್ರಿಗಳು, ಈ ಜಾತಿಗೆ ಒಳಪಟ್ಟಂಥ ಮಂತ್ರಿ ಆಗಲಿ ಅಥವಾ ಬೇರೆ ಜಾತಿಯ ಶಾಸಕರಾಗಲಿ, ಮಂತ್ರಿಗಳಾಗಲಿ, ಪಾರ್ಲಿಮೆಂಟ್ ಸದಸ್ಯರಾಗಲಿ ಈ ಬಗ್ಗೆ ಚಕಾರ ಎತ್ತದೇ ಇರತಕ್ಕಂಥದ್ದು ಅತ್ಯಂತ ನೋವುಂಟಾಗಿದೆ. ಜೊತೆಗೆ ರಾಜಕೀಯ ಕೆಸರ ಚಾಟದಲ್ಲಿ ಇವರು ಮಗ್ನರಾಗಿದ್ದಾರೆ. ನೀನೆಷ್ಟು ಆಸ್ತಿ ಹೊಡೆದೆ, ನೀನೇನು ಮಾಡಿಲ್ವಾ, ನಾನು ಹೊಡಿತೀನಿ, ನಾನು ಮಾಡ್ತೀನಿ ಅನ್ನೋವಂಥ ಕೆಟ್ಟ ಧೋರಣೆಯನ್ನು, ಇವರು ಆಸ್ತಿಗಳ ಸಂಪಾದನೆಯ ವಿಚಾರವನ್ನು ಸಾರ್ವಜನಿಕರಿಗೆ ತೋರ್ಪಡಿಸ್ತಾ ಇದ್ದಾರೆ. ವಿಧಾನಮಂಡಲಗಳು ವಿನಾಕಾರಣ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ ಒಂದು ಸಭೆಗೆ. ಇವರು ದುರುಪಯೋಗ, ಸಾರ್ವಜನಿಕರ ದುಡ್ಡನ್ನು ಇವರ ವೈಯಕ್ತಿಕ ಬೇಳೆಗಳಿಗೆ, ಚಟಗಳಿಗೆ ಬಳಸ್ಕೊಳ್ತಾ ಇರ್ತಕ್ಕಂಥದ್ದು ಇದು ದುರ್ದೈವ. ಈ ವಿಚಾರವಾಗಿ ನಮ್ಮ ಸಿರಾ ತಾಲೂಕಿನ ಮಹಾಮಾದಿಗರ ಸಭೆ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ದಂಡು, ಈ ಮುಖಂಡರು, ನಾಯಕರು ಏನು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಇದೆ ಸಿರಾ ನಗರದಲ್ಲಿ, ಸರ್ಕಲ್ನಲ್ಲಿರ್ತಕ್ಕಂಥ ಸ್ಟ್ಯಾಚ್ಯೂವಿಂದ ಹಿಡಿದು ತುಮಕೂರಿನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ G. ಪರಮೇಶ್ವರ್ ಅವರ ಮನೆಗೆ ಮುತ್ತಿಗೆಯನ್ನು ಹಾಕಿ ತಮ್ಮ ಮನವಿಯನ್ನು ಅರ್ಪಿಸಲಿಕ್ಕೆ ಧರಣಿಯನ್ನು ಹಮ್ಮಿಕೊಂಡಿದ್ದಾರೆ. ಕಾಲ್ನಡಿಗೆ ಜಾಥಾದಲ್ಲಿ ಹೋಗ್ತಾ ಇರೋದ್ರಿಂದ ತಾಲ್ಲೂಕಿನ ಬಹುಭಾಗ ಹಳ್ಳಿಗಳಿಂದ ಇರ್ತಕ್ಕಂಥ ಯುವಕರು, ವಿದ್ಯಾವಂತರು, ರಾಜಕೀಯ ಧುರೀಣರು ಮತ್ತು ಸಮಾಜ ಸೇವಕರು ಇದಕ್ಕೆ ಬಲವನ್ನು ಕೊಡಬೇಕು, ಸಾಧನೆ ಕೊಡಬೇಕು. ಕಾಲ್ನಡಿಗೆಯಲ್ಲಿ ತಾವು ಸಹ ಬೈಕ್ ಜಾಥಾಗಳ ಮುಖಾಂತರ ಇವ್ರ ಜೊತೆ ಸಹಕರಿಸಬೇಕಾಗ್ತದೆ. ಅದೇ ರೀತಿಯಲ್ಲಿ ದಿನಾಂಕ 1/9/2024 ಭಾನುವಾರ ಬೆಳಗ್ಗೆ 8 ಗಂಟೆಗೆ ಇಲ್ಲಿ ಜಾಥಾ ಹೊರಟು ತುಮಕೂರನ್ನು ತಲುಪಲಿದೆ. ಸಿರಾದಿಂದ ಏನು ತುಮಕೂರಿಗೆ ಹೋಗ್ತಕ್ಕಂಥ ಮಾಧ್ಯದಲ್ಲಿ ಜನಾಂಗದ ಮುಖಂಡರಿದ್ದೀರಾ, ಸಮಾಜ ಸೇವಕರಿದ್ದೀರಾ, ಬೇರೆ ವರ್ಗದ ರಾಜಕೀಯ ನಾಯಕರು ಸಹ ಇದಕ್ಕೆ ಸಾಥನ್ನು ಕೊಟ್ಟು ನಮಗೆ ತಾವು ಬೆಂಬಲಿಸಬೇಕು ಅಂತೇಳಿ ಈ ಮನವಿ ಮುಖಾಂತರ ಸಿರಾ ತಾಲೂಕು ಬೀರ್ನಳ್ಳಿ ಹನುಮಂತರಾಯಪ್ಪನಾದ ನಾನು ಆಗ್ರಹಿಸ್ತಾ ಇದ್ದೇನೆ, ಜೊತೆಗೆ ಮನವಿ ಮಾಡಿಕೊಳ್ತಾ ಇದ್ದೇನೆ.